ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣಾ ಪೂರ್ವಭಾವಿ ಸಭೆ ಸೇಕಲ್ ರಾಮಚಂದ್ರಗೌಡ ಕರೆ. ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಾರ್ಟಿ ಚಿಂತಾಮಣಿ ತಾಲೂಕು ಘಟಕದ ವತಿಯಿಂದ ಆಗ್ನೇಯ ಪದವೀಧರರ ಕ್ಷೇತ್ರದ ಮುಂಬರುವ ಚುನಾವಣೆಯ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸೇಕಲ್ ರಾಮಚಂದ್ರಗೌಡ ಅವರು, ಆಗ್ನೇಯ ಪದವೀಧರರ ಕ್ಷೇತ್ರವು ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಕೋಲಾರ, ಬೆಂಗಳೂರು ಗ್ರಾಮಾಂತರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನೊಳಗೊಂಡ ಬೃಹತ್ ಕ್ಷೇತ್ರವಾಗಿದೆ. ಕಳೆದ ಚುನಾವಣೆಯಲ್ಲಿ ಸುಮಾರು 1 ಲಕ್ಷದಷ್ಟಿದ್ದ ಪದವೀಧರರ ಮತದಾರರ ಸಂಖ್ಯೆ ಈ ಬಾರಿ ಗಮನಾರ್ಹವಾಗಿ ಹೆಚ್ಚಾಗಿದೆ ಎಂದು ತಿಳಿಸಿದರು. ಅವರು ಮುಂದುವರೆದು ಮಾತನಾಡಿ, ದೇಶದಲ್ಲಿ ಇಂದು 75%ಕ್ಕೂ ಹೆಚ್ಚು ಭಾಗದಲ್ಲಿ ಬಿಜೆಪಿಯ ಪ್ರಭಾವವಿದೆ. ಆದರೆ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ತನ್ನ ಆಡಳಿತಾತ್ಮಕ ಯಂತ್ರವನ್ನ ಬಳಸಿಕೊಂಡು ಮತದಾರರನ್ನ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದೆ. ಈ ಬಗ್ಗೆ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಮತ್ತು ಮುಖಂಡರು ಜಾಗೃತರಾಗಿದ್ದು ಮತದಾರರಲ್ಲಿ ಅರಿವು ಮೂಡಿಸಬೇಕಿದೆ ಎಂದರು. ಇನ್ನು ಕ್ಷೇತ್ರ ದೊಡ್ಡದಾಗಿರುವುದರಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಸುರೇಶ್ ಅವರು ಪ್ರತಿಯೊಬ್ಬ ಮತದಾರರನ್ನ ವೈಯಕ್ತಿಕವಾಗಿ ತಲುಪುವುದು ಕಷ್ಟ ಸಾಧ್ಯ. ಹಾಗಾಗಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರೇ ಅಭ್ಯರ್ಥಿಯಂತೆ ಶ್ರಮಿಸಬೇಕು. ಪ್ರತಿಯೊಬ್ಬ ಪದವೀಧರರ ಮತದಾರರನ್ನ ಒಂದಲ್ಲ ಎರಡೆರಡು ಬಾರಿ ಸಂಪರ್ಕಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ಹಾಗೂ ಬಿಜೆಪಿ ಸರ್ಕಾರದ ಸಾಧನೆಗಳನ್ನು ತಲುಪಿಸಿ ಮತಯಾಚನೆ ಮಾಡಬೇಕು. ಈ ಮೂಲಕ ನಮ್ಮ ಅಭ್ಯರ್ಥಿಯನ್ನ ಬಹುಮತದಿಂದ ಗೆಲ್ಲಿಸಿ ನರೇಂದ್ರ ಮೋದಿ ಅವರ ಕೈಬಲಪಡಿಸಬೇಕು ಎಂದು ಮನವಿ ಮಾಡಿದರು. ವಿನಂತಿಯನ್ನು ಮಾಡ್ತಾ ಈ ಚುನಾವಣೆ ಸ್ಪರ್ಧೆ ಮಾಡ್ತಾರೆ. ಚುನಾವಣೆ ಗೆಲ್ಲ ದೃಷ್ಟಿಯಿಂದ ಸವಾಲುಗಳೇನಿಲ್ಲ. ಚುನಾವಣೆ ಭಾರತೀಯ ಜನತಾ ಪಕ್ಷದ ಸಂಘಟನೆ ಶಕ್ತಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಈ ಕ್ಷೇತ್ರದಲ್ಲಿದೆ. ಹಾಗಾಗಿ ಚುನಾವಣೆ ನಾವು 100 ವರ್ಷ ಚುನಾವಣೆಯನ್ನ ಗೆದ್ದೇ ಗೆಲ್ತೀವಿ. ಆದ್ರೆ ಇಲ್ಲಿರ್ತಕ್ಕಂಥ ಏನು ಸಮಸ್ಯೆಗಳಿದೆ, ಪದವೀಧರಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಹೋರಾಟ ಮಾಡೋ ದೃಷ್ಟಿಯಿಂದ ನಾನು ಮತದಾನದಲ್ಲೇ ನನ್ನ ಸ್ವಂತ ಖರ್ಚಲ್ಲಿ ಬಹಳ ಕಡೆ ಹೇಳ್ತಾ ಇದ್ದೀನಿ. ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ನಮ್ಮ ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳಿಗೆ ಒಂದು ಈ ಲೈಬ್ರರಿಗಳನ್ನ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಸ್ವಂತ ಖರ್ಚಿಂದ ಮಾಡಬೇಕು. ಎರಡನೇದು, ಉದ್ಯೋಗ ಮೇಳಗಳು ಆಯೋಜನೆ ಮಾಡೋದ್ರ ಮುಖಾಂತರ ಉದ್ಯೋಗ ಪಡೆದ ಕಂಪನಿಗಳಿಗೆ ಮತ್ತೆ ಪದವೀಧರರಿಗೆ ಒಂದು ಸೇಫ್ಟಿ ಆಗಿ ಕೆಲಸ ಮಾಡುವಂತ 2 ಪ್ರಪ್ರಮುಖ ಕೆಲಸಗಳನ್ನ ನಾನು ಹಮ್ಮಿಕೊಂಡಿದ್ದೇನೆ. ಪಡ್ಕೊಳ್ತಾ ಇದ್ದಾರೆ. ಸರ್ ನಾರಾಯಣ ಸ್ವಾಮಿ ಸರ್ ಇಲ್ಲಿದ್ರೆ ನಮ್ ಫೋನ್ ರಿಸೀವ್ ಮಾಡ್ತಾ ಇದ್ರು, ನಮ್ಮನ್ನ ಬೆಂಗಳೂರಿಗೆ ಹೋದ ಅಟೆಂಡ್ ಮಾಡ್ತಾ ಇದ್ರು. ಆದ್ರೆ ಇವಾಗ ನಾವು ಗೆಲ್ಸಿದ ಅಂತ 2 ವರ್ಷದಿಂದ ಗೆಲ್ಸಿದ ಅಂತ ನಮ್ಮ ಯಾರು ಕಾಂಗ್ರೆಸ್ಸಿನ ಅಭ್ಯರ್ಥಿ ಏನೆಲ್ಲ ಅವತ್ತು ಆಸೆಗಳು ತೋರಿಸಿದ್ರು, OPS ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, NPS ತೆಗಿತೀವಿ, ಏನೆಲ್ಲ ಆಸೆಗಳು ತೋರಿಸಿದ್ರು, ಯಾವ ಕೆಲಸಗಳು ಆಗಿಲ್ಲ. ಎಲ್ಲಿನೂ ಇವತ್ತವರೆಗೂ ನಮ್ಮ ಅಭ್ಯರ್ಥಿಯ ದರ್ಶನೂ ಯಾವತ್ತೂ ಆಗಿಲ್ಲ. ಹಾಗಾಗಿ ನಾರಾಯಣ ಸ್ವಾಮಿ ಅವರು ಏನು ಈ ಕ್ಷೇತ್ರದ ಅದ್ಭುತವಾಗಿ 5 ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ರು. ಅದೇ ರೀತಿ ಶಿವಯೋಗಿ ಸ್ವಾಮಿ ಅವರು, ಮಲ್ಲಿಕಾರ್ಜುನ ಅವರು ಅದ್ಭುತವಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು. ಅವರ ವಾರಸುದಾರರಾಗಿ ವಿಧಾನ ಪರಿಷತ್ನಲ್ಲಿ ಒಬ್ಬ ಪದವೀಧರ ಪ್ರತಿನಿಧಿ ಆದರ್ಶವಾಗಿ ಬದುಕಲಿಕ್ಕೆ ಸಾಧ್ಯ ಆಗಿದೆ ಅಂತ ಅನ್ಸುತ್ತಲ್ಲ, ಅಷ್ಟು ಒಳ್ಳೆ ರೀತಿಯಾಗಿ ವಿಧಾನ ಕೆಲಸ ಮಾಡೋದ್ರ ಜೊತೆಗೆ ಕಾರ್ಯಕರ್ತರ ಜೊತೆಗೆ ಅತ್ಯಂತ ನಿಕಟವಾದ ಸಂಪರ್ಕವನ್ನು ಇಟ್ಕೊಳ್ತೀನಿ. ಯಾಕಂದ್ರೆ ಹಸುವಿಗೆ ಗೊತ್ತಂತೆ ಹಸುವಿನ ಬೆಲೆ ಏನು ಅಂತ. ನಾನೊಬ್ಬ ಕಾರ್ಯಕರ್ತ ಆಗಿರೋದ್ರಿಂದ ಚುನಾಯಿತ ಪ್ರತಿನಿಧಿಗಳು ಕಾರ್ಯಕರ್ತರ ಜೊತೆ ನಡ್ಕೊಂಡ್ರೆ ಏನಾಗುತ್ತೆ ಅನ್ನೋದು ನನಗೂ ಗೊತ್ತಿದೆ. ಅಂತ ಒಬ್ಬ ಒಳ್ಳೆ ಆದರ್ಶ ಜನಪ್ರತಿನಿಧಿ ಆಗಕ್ಕೆ ಅವಕಾಶ ಮಾಡಿಕೊಡಕ್ಕೆ ವಿನಂತಿಯನ್ನು ಮಾಡ್ತಾ 2028ಕ್ಕೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರ್ಬೇಕಲ್ವಾ? ನಮ್ಮೆಲ್ಲರ ಆಸೆನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಏನೆಲ್ಲ ನಡೀತಾ ಇದೆ ಅದರ ವಿರುದ್ಧ ಒಂದೊಳ್ಳೆ ಭಾರತೀಯ ಜನತಾ ಪಕ್ಷ ಸರ್ಕಾರ ನೇತೃತ್ವ ಬರಬೇಕು ಅನ್ನೋದಾದ್ರೆ ವಿಧಾನ ಪರಿಷತ್ತಿನ 4 ಚುನಾವಣೆ ನಡೀತಾ ಇದ್ದಾರೆ. ಇವತ್ತು 130 ಕ್ಷೇತ್ರಗಳಲ್ಲಿ ಈ ಚುನಾವಣೆ ನಡೀತಾ ಇದೆ. ಸಂತನೂರು ಸಾಹೇಬ್ ನಡೀತಾ ಇದೆ, ಅದೇ ನಮೋಸಿ ಅವರು ನಡೀತಾ ಇದೆ, ಬೆಂಗಳೂರು ಶಿಕ್ಷಕ ಕ್ಷೇತ್ರ ನಡೀತಾ ಇದೆ, ಮತ್ತೆ ಆಗ್ನೇಯ ಪದವಿ ಕ್ಷೇತ್ರ. ಈ 4 ಕ್ಷೇತ್ರಗಳಿಂದ 130 ವಿಧಾನಸಭಾ ಕ್ಷೇತ್ರದ ಮತದಾರ ಮತ ಹಾಕ್ತಾ ಇದ್ದಾರೆ. ಈ 4 ನಾವು ಗೆದ್ರೆ ಅರ್ಧ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಹವಾ ಏನಿದೆ ಅಂತ ಗೊತ್ತಾಗುತ್ತೆ. ಈ ಚುನಾವಣೆ ಗೆಲ್ಲುವ ಮುಖಾಂತರ ಮುಂದಿನ ಚಿಂತಾಮಣಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ MLA ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳೋದ್ರ ಮುಖಾಂತರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ ಬರಬೇಕು. ಜನಪರವಾಗಿ ಏನು ಕೆಲಸಗಳು ಮಾಡಬೇಕು ಅದನ್ನು ಮಾಡ್ಲಿಕ್ಕೆ ಸರ್ಕಾರ ಭಾರತೀಯ ಜನತಾ ಪಕ್ಷ ಕಂಕಣಬದ್ಧವಾಗಿದೆ. ಅದರ ಮುನ್ಸೂಚನೆ ಅಥವಾ ಅದಕ್ಕೆ ನಾವು ಬೇಸ್ ಹಾಕೊಳ್ಬೇಕಾಗಿರುವಂತದ್ದು ಆಗ್ನೇಯ ಪದವಿ ಕ್ಷೇತ್ರದ ಚುನಾವಣೆಯ ಜಯ ಎಲ್ಲ ಬಿಜೆಪಿಯ ಕಾರ್ಯಕರ್ತರು. ನಿಮ್ಮಂಗೆ ಒಬ್ಬ ಯುವ ಪದವೀಧರ ಕ್ಷೇತ್ರದಲ್ಲಿ ಯಾವತ್ತು JDS ಇಲ್ಲ BJP ಒಂದು ಕ್ಷೇತ್ರ ಇರ್ತಕ್ಕಂಥ ಒಂದು ಕ್ಷೇತ್ರ. ಕಳೆದ ಬಾರಿ ಇರ್ತಕ್ಕಂಥ ಕೂಡ BJP ಅಭ್ಯರ್ಥಿ ಗೆದ್ದಿದ್ರು. ಈ ಬಾರಿ ಅಭ್ಯರ್ಥಿ ನಮ್ಮದು ಆ ಅಭ್ಯರ್ಥಿ ಬಂದು MLA ಎಲೆಕ್ಷನ್ಗೆ ಹೋಗ್ತಕ್ಕಂಥದ್ದು ಒಂದು ಆಸಕ್ತಿ ಇರೋದ್ರಿಂದ ಈ ಬಾರಿ ಇರ್ತಕ್ಕಂಥ ಕ್ಯಾಂಡಿಡೇಟರು ಇವತ್ತು ನಮಗೆ ಹೊಸ ಕ್ಯಾಂಡಿಡೇಟ್ ಆಗಿದ್ದಾರೆ. ಆದರೆ ಕೂಡ ಇದು ಪಕ್ಷದ ಏನು ಎಲೆಕ್ಷನ್ ಇರೋದ್ರಿಂದ ಪಕ್ಷದ ಕ್ಯಾಂಡಿಡೇಟ್ನ ಗೆಲ್ಸಿಕೊಂಡಿರ್ತಕ್ಕಂಥ ಜವಾಬ್ದಾರಿ ನಮಗೆಲ್ಲ ಇರೋದ್ರಿಂದ
ನಾವು ಕೂಡ ಇಡೀ ಜಿಲ್ಲೆಯಲ್ಲಿ ಓಡಾಡ್ತಾ ಇದ್ದೀವಿ. ಸರ್, ಈಗ ಕಾವೇರಿ ಗಲಾಟೆ ಎಲ್ಲ ಕಡೆ ನಡೀತಾ ಇದೆ. ನಾವು ಇದು KRS ನೀರು ಬಿಡಬಾರ್ದು ಅಂತ ಎಲ್ಲ ಹೋರಾಟ ಮಾಡ್ತೀವಿ. ಕಾವೇರಿ ಇವತ್ತು ತಮಿಳುನಾಡಿಗೆ ಕಾವೇರಿ ಬಿಟ್ಟು ಬೇರೆ ಒಂದು ಡ್ಯಾಮ್ಗಳಿಂದ ಕೂಡ ಸಾಕಷ್ಟು ನೀರು ಹರಿತಾ ಇದೆ. ಹಾಗಾಗಿ ಕಾವೇರಿಯಿಂದ ಅಲ್ಲದೆ ತಮಿಳುನಾಡಿಗೆ ಹೋಗಿರ್ತಕ್ಕಂಥ ನೀರು ನಿಗದಿತ ನೀರು ಬಿಟ್ಟಾಗಿದೆ. ಹಾಗಾಗಿ ಕಾವೇರಿ ನೀರು ತುಂಬ ಕಡಿಮೆ ಇರೋದ್ರಿಂದ ಯಾವುದೇ ಕಾರಣಕ್ಕೆ ನೀರು ಬಿಡಬಾರ್ದು ಅಂತಕ್ಕಂಥದ್ದು ಏನು ಹೋರಾಟ ಇದೆ, ನೀರು ಬಿಟ್ಟರೆ ನಾವು ಹೋರಾಟ ಮಾಡ್ತಕ್ಕಂಥ ಉಗ್ರವಾದ ಹೋರಾಟ ಮಾಡ್ತಕ್ಕಂಥದ್ದು ಎಲ್ಲರೂ ಹೇಳ್ತಾರೆ. ನಮಗೆ ಪರಿಸ್ಥಿತಿಯಿಂದ ಕೂಡ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಕಾವೇರಿ ನದಿಯನ್ನು ಬಿಡೋಕ್ಕಾಗಲ್ಲ ಅಂತಕ್ಕಂಥ ಹೋರಾಟ ಇದೆ.